4, 5 ಮತ್ತು 6ನೆಯ ಶ್ಲೋಕಗಳಲ್ಲಿ ನಾವು ನೋಡ್ತಾ ಇದ್ವಿ. ಗೀತೆಯ 4ರಿಂದ 8ನೇ ಶ್ಲೋಕಗಳಲ್ಲಿ ಉಲ್ಲೇಖಿಸಲಾದಂಥ ಪ್ರತಿಯೊಬ್ಬ ಯೋಧರು ಪತಂಜಲಿಯು ತನ್ನ ಯೋಗ ಸೂತ್ರಗಳಲ್ಲಿ ವಿವರಿಸಿದಂತೆ ಯೋಗಾಭ್ಯಾಸಕ್ಕೆ ಹೇಗೆ ಸಂಬಂಧಿಸುತ್ತಾರೆ ಎಂಬುದನ್ನು ನಾವು ನೋಡಿದಾಗ ಗೀತೆಯ ಉದ್ದೇಶವು ತಕ್ಷಣಕ್ಕೆ ಗಮನ ಬರ್ತದೆ. ಈ ಪರಸ್ಪರ ಸಂಬಂಧವು ವಿವಿಧ ಆಧ್ಯಾತ್ಮಿಕ ಯೋಧರ ರೂಪಕ ಮಹತ್ವದಲ್ಲಿ ಕಂಡುಬರ್ತದೆ. ಅವರ ಹೆಸರುಗಳಲ್ಲಿರುವ ಸಂಸ್ಕೃತ ಮೂಲದಿಂದ ಅಥವಾ ಮಹಾಭಾರತದ ಮಹಾಕಾವ್ಯದಲ್ಲಿನ ಅವರ ಮಹತ್ವದಿಂದ ಸೂಚಿಸಲ್ಪಟ್ಟಿದೆ. ಯಾವ ಹಿನ್ನೆಲೆಯಲ್ಲಿ ಇವುಗಳ ಈ 4, 5 ಮತ್ತು 6ನೇ ಶ್ಲೋಕಗಳಲ್ಲಿ ಹೇಳಿರ್ತಕ್ಕಂಥ ಯೋಧರ ಹೆಸರುಗಳನ್ನ ತಗೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಗುರೂಜಿಯವರು. 4, 5 ಮತ್ತು 6ನೇ ಶ್ಲೋಕಗಳಲ್ಲಿ ಪುಟ ಸಂಖ್ಯೆ ನಿಮಗೆ 69ರಿಂದ ಶುರುವಾಗ್ತದೆ ಇಂಗ್ಲಿಷ್ ಪುಸ್ತಕದಲ್ಲಿ. ರಾಜ ಆಸೆ ಅಂದ್ರೆ ದುರ್ಯೋಧನ ತನ್ನ ಗುರುವಾದ ಇಂದಿನ ಅಭ್ಯಾಸ ದ್ರೋಣನಿಗೆ ಯುದ್ಧವ್ಯೂಹದಲ್ಲಿ ಸಾಲುಗಟ್ಟಿ ನಿಂತಿರುವಂತಹ ಸೆರೆಬ್ರೋಸ್ಪೈನಲ್ ಕೇಂದ್ರಗಳು ಏನು ಆಧ್ಯಾತ್ಮಿಕ ಸೈನಿಕರ ಬಗ್ಗೆ ತಿಳಿಸ್ತಾನೆ. 5 ಪಾಂಡವರ ಉದ್ದೇಶವನ್ನು ಬೆಂಬಲಿಸಲು ಒಟ್ಟುಗೂಡಿದ ಈ ಆಧ್ಯಾತ್ಮಿಕ ಸೈನಿಕರು ಭಕ್ತನ ಯೋಗಾಭ್ಯಾಸದಿಂದ ಉಂಟಾಗುವ ಆಧ್ಯಾತ್ಮಿಕ ಪರಿಣಾಮಗಳಾಗಿವೆ. ಅವರು 5 ಪ್ರಮುಖ ಪಾಂಡವರೊಂದಿಗೆ ಇಂದ್ರಿಯ ಮನಸ್ಸಿನ ದುಷ್ಟ ಸೈನಿಕರ ವಿರುದ್ಧ ಹೋರಾಡಲು ಯೋಗಿಯು ಸಹಾಯಕ್ಕೆ ಬರ್ತಾರೆ. ದುರ್ಯೋಧನನು ಅವರನ್ನು ಯೂದಾನ, ವಿರಾಟ, ದೃಪದ, ದೃಷ್ಟಕೇತು, ಚೇಕಿತಾನ, ಕಾಶಿಯರಾಜ ಅಂದ್ರೆ ಕಾಶಿರಾಜ, ಪುರುಜಿತ್, ಕುಂತಿಭೋಜ, ಕ್ಲೈಬ್ಯ, ಯೂದಾನ್ಯ, ಉತ್ತಮೌಜಸ ಮತ್ತು ದ್ರೌಪದಿಯ 5 ಪುತ್ರರು ಎಂದು ಗುರುತಿಸ್ತಾರೆ. ಅವುಗಳ ರೂಪಕ ಮಹತ್ವವನ್ನ ವಿವರಿಸ್ತಾ ಹೋಗ್ತಾ ಇದ್ದಾರೆ ಗುರುಜಿಯವರು. ಒಂದೊಂದೇ ತಗೊಂಡು ಅದನ್ನ ನೋಡೋಣ ನಾವು. ಪತಂಜಲಿ ಅಳವಡಿಸಿಕೊಂಡ ವರ್ಗೀಕೃತ ಕ್ರಮದಲ್ಲಿ ಪತಂಜಲಿ ತಮ್ಮ ಯೋಗ ಸೂತ್ರಗಳನ್ನ ಪ್ರಜ್ಞೆಯಲ್ಲಿ ಪರ್ಯಾಯ ಆಲೆಗಳ ತಟಸ್ಥೀಕರಣ ಅಂದ್ರೆ ಚಿತ್ತ ವೃತ್ತಿ ನಿರೋಧ ಅಂತ 1ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕ ಹೇಳಿದೆ. ಯೋಗದ ವ್ಯಾಖ್ಯಾನದೊಂದಿಗೆ ಪ್ರಾರಂಭಿಸಿದ್ದಾರೆ. ಇದನ್ನು ಮನಸ್ಸಿನ ವಸ್ತುವಿನ ಮಾರ್ಪಾಡುಗಳ ನಿಲುಗಡೆ ಎಂದು ಅನುವಾದಿಸಬಹುದು. ಇದನ್ನು ಮನಸ್ಸಿನ ವಸ್ತುವಿನ ಮಾರ್ಪಾಡುಗಳ ನಿಲುಗಡೆ ಎಂದು ಅನುವಾದಿಸಬಹುದು. ನಾನು ಒಬ್ಬ ಯೋಗಿಯ ಆತ್ಮಚರಿತ್ರೆಯಲ್ಲಿ ವಿವರಿಸಿದ್ದೇನೆ. ಚಿತ್ತವು ಚಿಂತನಾ ತತ್ವಕ್ಕೆ ಸಮಗ್ರ ಪದವಾಗಿದೆ. ಇದರಲ್ಲಿ ಪ್ರಾಣಿಕ್ ಜೀವಶಕ್ತಿಗಳು, ಮನಸ್ಸು ಅಂದ್ರೆ ಮನಸ್ಸು ಅಥವಾ ಇಂದ್ರಿಯ ಪ್ರಜ್ಞೆ, ಅಹಂಕಾರ ಮತ್ತು ಬುದ್ಧಿ ಅಂದ್ರೆ ಅಂತರ್ಬೋಧಿಯ ಬುದ್ಧಿವಂತಿಕೆ ಸೇರಿವೆ. ವೃತ್ತಿ ಅಕ್ಷರಶಃ ಸುಂಟರ ಗಾಳಿ ಅಂತ ತಗೊಂಡಿದ್ದಾರೆ. ಮನುಷ್ಯನ ಪ್ರಜ್ಞೆಯಲ್ಲಿ ನಿರಂತರವಾಗಿ ಉದ್ಭವಿಸುವ ಮತ್ತು ಕಡಿಮೆಯಾಗುವ ಆಲೋಚನೆ ಮತ್ತು ಭಾವನೆಗಳ ಅಲೆಗಳನ್ನು ಸೂಚಿಸುತ್ತದೆ. ನಿರೋಧ ಎಂದರೆ ತಟಸ್ಥೀಕರಣ, ನಿಲುಗಡೆ, ನಿಯಂತ್ರಣ ಎಂದು ಅರ್ಥ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಪತಂಜಲಿಯಲ್ಲಿ ನಾವು ಓದ್ತೀವಿ. ಅದಕ್ಕೆ ವ್ಯಾಖ್ಯಾನವನ್ನ ಈ ರೀತಿ ಗುರೂಜಿಯವರು ಕೊಡ್ತಾ ಇದ್ದಾರೆ. ಚಿತ್ತವು, ಇನ್ನೊಮ್ಮೆ ಓದ್ತೇನೆ, ಚಿತ್ತವು ಚಿಂತನಾ ತತ್ವಕ್ಕೆ ಸಮಗ್ರ ಪದವಾಗಿದೆ. ಇದರಲ್ಲಿ ಪ್ರಾಣಿಕ್ ಜೀವ ಶಕ್ತಿಗಳು, ಮನಸ್ಸು ಅಥವಾ ಇಂದ್ರಿಯ ಪ್ರಜ್ಞೆ, ಅಹಂಕಾರ ಮತ್ತು ಬುದ್ಧಿ ಅಂದರೆ ಅಂತರ್ಬೋಧೆಯ ಬುದ್ಧಿವಂತಿಕೆ ಸೇರಿವೆ. ವೃತ್ತಿ ಅಂದರೆ ಅಕ್ಷರಶಃ ಸುಂಟರ ಗಾಳಿ. ಮನುಷ್ಯನ ಪ್ರಜ್ಞೆಯಲ್ಲಿ ನಿರಂತರವಾಗಿ ಉದ್ಭವಿಸುವ ಮತ್ತು ಕಡಿಮೆಯಾಗುವ ಆಲೋಚನೆ ಮತ್ತು ಭಾವನೆಯ ಅಲೆಗಳನ್ನು ಸೂಚಿಸುತ್ತದೆ. ನಿರೋಧ ಎಂದರೆ ತಟಸ್ಥೀಕರಣ, ನಿಲುಗಡೆ, ನಿಯಂತ್ರಣ. ಪತಂಜಲಿ ಮುಂದುವರಿಸುತ್ತಾರೆ. ನಂತರ ದೃಷ್ಟಾಂತಕಾರರು ತನ್ನ ಸ್ವಭಾವ ಅಥವಾ ಆತ್ಮದಲ್ಲಿ ನೆಲೆಸುತ್ತಾನೆ. ಅದು ಅವನ ನಿಜವಾದ ಆತ್ಮ ಅಥವಾ ಆತ್ಮವನ್ನು ಸೂಚಿಸುತ್ತದೆ. ಅಂದರೆ ಅವನು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ. ಇದು 1 ಮತ್ತು 3ನೇ ಶ್ಲೋಕಕ್ಕೆ ವಿವರಣೆಯನ್ನು ಹೇಳಿದೆ. ದೇವರೊಂದಿಗೆ ತನ್ನ ಆತ್ಮದ ಐಕ್ಯತೆಯನ್ನು ಪಡೆಯುತ್ತಾನೆ. ಪತಂಜಲಿಯ ಸೂತ್ರಗಳು 1, 20, 21ರಲ್ಲಿ ವಿವರಿಸುತ್ತಾರೆ. ಯೋಗದ ಈ ಗುರಿಯ ಸಾಧನೆ ಶ್ರದ್ಧಾ ಅಂದ್ರೆ ಭಕ್ತಿ, ವೀರ್ಯ ಅಂದ್ರೆ ಪ್ರಮುಖ ಬ್ರಹ್ಮಚರ್ಯ, ಸ್ಮೃತಿ ಅಂದ್ರೆ ಸ್ಮರಣೆ, ಸಮಾಧಿ ಧ್ಯಾನದ ಸಮಯದಲ್ಲಿ ಭಗವಂತನ ಒಕ್ಕೂಟದ ಅನುಭವ, ಪ್ರಜ್ಞಾ ವಿವೇಚನಶೀಲ ಬುದ್ಧಿವಂತಿಕೆ ಇಂದ ಮುಂಚಿತವಾಗಿರ್ತವೆ.
ಇದರ ಸಾಧನೆಯು ತೀವ್ರ ಸಂವೇಗ, ದೈವಿಕ ಉತ್ಸಾಹ, ಅಂದ್ರೆ ದೇವರಿಗೆ ಅಥವಾ ಭಗವಂತನಿಗೆ ತೀವ್ರವಾದ ಭಕ್ತಿ ಮತ್ತು ಶ್ರಮಿಸುವುದು, ಮತ್ತು ಇಂದ್ರಿಯಗಳ ಪ್ರಪಂಚದ ಬಗ್ಗೆ ತೀವ್ರ ನಿರಾಸಕ್ತಿ ಹೊಂದಿರುವವರಿಗೆ ಹತ್ತಿರದಲ್ಲಿದೆ ಅಂತ ಪತಂಜಲಿ ಸೂತ್ರಗಳನ್ನ ಇಲ್ಲಿ ಕೋಟ್ ಮಾಡಿ ಹೇಳಿದ್ದಾರೆ. ಸೊ ಮುಂದೆ ನಾವು ನೋಡ್ತಾ ಹೋಗೋಣ. ಈ ಸೂತ್ರಗಳಿಂದ ನಾವು ಮೊದಲು 6 ಆಧ್ಯಾತ್ಮಿಕ ಸೈನಿಕರನ್ನ ಹೊಂದಿದ್ದೀವಿ. ಅವರು ಯೋಗಿ ಆತ್ಮ ಸಾಕ್ಷಾತ್ಕಾರಕ್ಕೆ, ಯುದ್ಧಕ್ಕೆ ಸಹಾಯ ಮಾಡಲು ಹೇಗೆ ಸಿದ್ಧರಾಗಿದ್ದಾರೆ ಅಂತ ನಾವು ಒಂದೊಂದೇ ಒಬ್ಬರನ್ನೇ ನೋಡ್ತಾ ಹೋಗೋಣ. ಯೂದಾನ ಅಂತಂದ್ರೆ ದೈವ ಭಕ್ತಿ ಅಥವಾ ಶ್ರದ್ಧಾ ಅಂತ ತಗೊಂಡಿದ್ದಾರೆ. ಯೂದಾನ ಅಂದ್ರೆ ದೈವ ಭಕ್ತಿ ಅಥವಾ ಶ್ರದ್ಧಾ. ಯುದ್ಧ ಎಂಬ ಸಂಸ್ಕೃತ ಮೂಲದಿಂದ ಹೋರಾಟ. ಯೂದಾನ ಎಂದರೆ ಅಕ್ಷರಶಃ ಅವನು ಸ್ವತಃ ಲಾಭಕ್ಕಾಗಿ ಹೋರಾಡುತ್ತಿರುವವನು ಅನ್ನುವ ಅರ್ಥ. ಆ ರೂಪಕ ಉತ್ಪನ್ನ ಅಂದ್ರೆ ಹೇಗೆ ಅದು ಉತ್ಪನ್ನವಾಗಿದೆ, ಮೆಟಮಾರ್ಫಿಕ್, ಇದು ಹೋಲಿಕೆಯ ಮೂಲಕ ಅದನ್ನ ಅಂತ ತಗೊಂಡಿದ್ದಾರೆ ಸಂಸ್ಕೃತದಲ್ಲಿ. ಯುದ್ಧಂ ಚೈತನ್ಯ ಪ್ರಕಾಶಿತಂ ಈಶನ ಅಭಿಲಾಷಮಾನ ಇತಿ ಅಂದ್ರೆ ಪದದ ಅರ್ಥ, ಶಬ್ದಿಕ ಅರ್ಥವನ್ನ ಸಂಸ್ಕೃತದಲ್ಲಿ ಹೀಗೆ ನಾವು ವ್ಯಾಖ್ಯಾನಿಸ್ಬೋದು ಅನ್ನೋದನ್ನ ಗುರುಜಿಯವರು ಪ್ರತಿಯೊಬ್ಬರಿಗೂ ಕೊಡ್ತಾ ಹೋಗಿದ್ದಾರೆ. ಅದರಲ್ಲಿ ಯುದ್ಧಂ ಚೈತನ್ಯ ಪ್ರಕಾಶಿತಂ ಈಶನಃ ಅಭಿಲಾಷಮಾನ ಇತಿ ಅಂದ್ರೆ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ವ್ಯಕ್ತಪಡಿಸಲು ಹೋರಾಡುವ ಉತ್ಕಟ ಬಯಕೆಯನ್ನು ಹೊಂದಿರುವವನು ಅಂತ ಅರ್ಥ. ಆಧ್ಯಾತ್ಮಿಕ ಪ್ರಜ್ಞೆಯನ್ನು ವ್ಯಕ್ತಪಡಿಸಲು ಹೋರಾಡುವ ಉತ್ಕಟ ಬಯಕೆಯನ್ನು ಹೊಂದಿರುವವನು ಅನ್ನೋದು ಆ ಒಂದು ನಿಜವಾದ ಪದದ ಅರ್ಥ. ಇದು ಪ್ರೀತಿಯ ಆಕರ್ಷಕ ತತ್ವವನ್ನ ಪ್ರತಿನಿಧಿಸುತ್ತದೆ. ಅದರ ಕರ್ತವ್ಯ ಸೃಷ್ಟಿಯನ್ನು ಭಗವಂತನ ಕಡೆಗೆ ಸೆಳೆಯುವುದು. ಭಕ್ತನಿಂದ ಶ್ರದ್ಧೆ ಅಥವಾ ದೇವರ ಮೇಲಿನ ಭಕ್ತಿ ಎಂದು ಭಾವಿಸಲ್ಪಟ್ಟ ಇದು ಅವನನ್ನು ತಿಳಿದುಕೊಳ್ಳುವ ಹಂಬಲದಲ್ಲಿ ಹೃದಯದ ಅಂತರ್ಗತ ಸೆಳೆತವಾಗಿದೆ. ಇದು ಭಕ್ತನನ್ನು ಆಧ್ಯಾತ್ಮಿಕ ಕ್ರಿಯೆಗೆ ಪ್ರೇರೇಪಿಸುತ್ತದೆ ಮತ್ತು ಅವನ ಸಾಧನೆಯನ್ನು, ಅಂದರೆ ಇಲ್ಲಿ ಆಧ್ಯಾತ್ಮಿಕ ಅಭ್ಯಾಸಗಳು, ಬೆಂಬಲಿಸುತ್ತದೆ. ಶ್ರದ್ಧೆಯನ್ನು ಆಗಾಗ್ಗೆ ನಂಬಿಕೆ ಎಂದು ಅನುವಾದಿಸಲಾಗುತ್ತದೆ, ಆದರೆ ಇದನ್ನು ಹೆಚ್ಚು ನಿಖರವಾಗಿ ವ್ಯಾಖ್ಯಾನಿಸಲಾಗಿದೆ ಹೃದಯದ ಗುಣದ ನೈಸರ್ಗಿಕ ಒಲವು ಅಥವಾ ಭಕ್ತಿ. ಶ್ರದ್ಧೆ ಅನ್ನುವುದು ನಿಜವಾದ ಅರ್ಥ. ನಿಖರವಾಗಿ ಹೇಳೋದಾದ್ರೆ ಹೃದಯದ ಗುಣದ ನೈಸರ್ಗಿಕ ಒಲವು ಅಂತ ತಗೊಂಡಿದ್ದಾರೆ, ಅಥವಾ ಭಕ್ತಿ ಅಂತ ತಗೊಂಡಿದ್ದಾರೆ. ಅದರ ಮೂಲಕ ಕಡೆಗೆ ತಿರುಗುವುದು ಮತ್ತು ನಂಬಿಕೆಯ ಈ ಸೆಳೆತಕ್ಕೆ ಶರಣಾಗುವ ಅವಿಭಾಜ್ಯ ಅಂಗವಾಗಿದೆ. ಸೃಷ್ಟಿಯ ವಿಕರ್ಷಣೆಯ ಪರಿಣಾಮವಾಗಿದೆ. ದೇವರಿಂದ ದೂರ ಹೋಗುವುದು ಮತ್ತು ಆತ್ಮದ ಬಾಹೀಕರಣ. ಆದರೆ ವಸ್ತುವಿನಲ್ಲಿ ಅಂತರ್ಗತವಾಗಿರುವ ಆಕರ್ಷಣೆಯ ಶಕ್ತಿ, ಇದು ದೇವರ ಪ್ರೀತಿ ಸೃಷ್ಟಿಯನ್ನು ಅಂತಿಮವಾಗಿ ಅವನ ಕಡೆಗೆ ಎಳೆಯುವ ಒಂದು ಅಯಸ್ಕಾಂತ. ಭಕ್ತನು ಅದಕ್ಕೆ ಹೆಚ್ಚು ಹೊಂದಿಕೊಂಡಂತೆ ಸೆಳೆತವು ಬಲವಾಗಿರುತ್ತದೆ. ಯೋಗಿಯ ದೈವಿಕ ಭಕ್ತಿಯ ಶುದ್ಧೀಕರಣ ಪರಿಣಾಮಗಳು ಸಿಹಿಯಾದಷ್ಟು ಆಗುತ್ತವೆ. ದೈವಿಕ ಭಕ್ತಿಯಾದ ಯೂದಾನ ಆಕಾಂಕ್ಷೆಯನ್ನು ತಡೆಯಲು ಮತ್ತು ನಿರುತ್ಸಾಹಗೊಳಿಸಲು ಪ್ರಯತ್ನಿಸುವ ಅಗೌರವದ ಪೈಶಾಚಿಕ ಅಪನಂಬಿಕೆ ಅಥವಾ ಸಂದೇಹದ ಶಕ್ತಿಗಳ ವಿರುದ್ಧ ಹೋರಾಡುತ್ತಾನೆ. ಯೂದಾನ ಅಂದ್ರೆ ಅರ್ಥವನ್ನ ಈ ರೀತಿ ತಗೊಂಡಿದ್ದಾರೆ. ಸೊ ಉತ್ತಮ ಔಜಸ ಅಥವಾ ಬ್ರಹ್ಮಚರ್ಯ ಅಥವಾ ವೀರ್ಯ ಅಂತ ತಗೊಂಡಿದ್ದಾರೆ. ಮಹಾಭಾರತ ಯೋಧ ಉತ್ತಮ ಔಜಸನ ಅಕ್ಷರಶಃ ಅರ್ಥ ಅತ್ಯುತ್ತಮ ಶೌರ್ಯ. ಪತಂಜಲಿಯ ವೀರ್ಯಕ್ಕೆ ನೀಡಲಾಗುವ ಸಾಮಾನ್ಯ ವ್ಯಾಖ್ಯಾನವೆಂದರೆ ವೀರತೆ ಅಥವಾ ಧೈರ್ಯ. ಸೊ ವೀರ್ಯ ಅಂದ್ರೆ ಇಲ್ಲಿ ವೀರತೆ ಅಥವಾ ಧೈರ್ಯ ಅಂತ. ಆದರೆ ಯೋಗ ತತ್ವಶಾಸ್ತ್ರದಲ್ಲಿ ವೀರ್ಯವು ಸೃಜನಶೀಲ ವೀರ್ಯವನ್ನು ಸಹ ಸೂಚಿಸುತ್ತದೆ. ಇದು ಇಂದ್ರಿಯವಾಗಿ ಕರಗುವ ಬದಲು ಅದರ ಶುದ್ಧ ಪ್ರಮುಖ ಸಾರವಾಗಿ ರೂಪಾಂತರಗೊಂಡರೆ ಅದು ಹೆಚ್ಚಿನ ದೈಹಿಕ ಶಕ್ತಿ, ಚೈತನ್ಯ ಮತ್ತು ನೈತಿಕ ಧೈರ್ಯವನ್ನು ನೀಡುತ್ತದೆ. ಅಂದ್ರೆ ವೀರ್ಯ ದ್ರವೀಕರಣವಾಗಿ ಹೋಗೋದನ್ನ ಪರಿವರ್ತಿಸಿ, ಅಂದರೆ ಅದು ಸಾರವಾಗಿ ರೂಪುಗೊಂಡು ಅದು ಹೆಚ್ಚಿನ ಶಕ್ತಿ, ಚೈತನ್ಯ ಮತ್ತು ನೈತಿಕ ಧೈರ್ಯವನ್ನು ನೀಡುತ್ತದೆ ಅನ್ನೋದು ಪತಂಜಲಿಯ ಒಂದು ವಿವೇಚನಾಶೀಲವಾಗಿದೆ. ಪತಂಜಲಿ ಅಲ್ಲ, ಎಲ್ಲ ಆಯುರ್ವೇದದಲ್ಲೂ ಅದೇ ಮಾತಾಡ್ತಾರೆ. ಸ್ಮೃತಿ ಮೇಧ ಆಯುರ ಆರೋಗ್ಯ ಪುಷ್ಟಿ ಯಶೋಬಲೈಹಿ ಅಧಿಕ ಮಂದ ಜರಾಸು ಭವಂತಿ
ಸ್ತ್ರೀಷು ಸಂಯತಃ ಅಂತೇಳಿ ಅಲ್ಲೂ ವ್ಯಾಖ್ಯಾನಿಸಲಾಗಿದೆ. ಹೀಗೆ ನಾವು ಸಂಸ್ಕೃತದ ಉತ್ತಮರಿಂದ ಉತ್ತಮ ಔಜರು ಮುಖ್ಯ ಪ್ರಧಾನ ಎಂದು ಕಂಡುಕೊಳ್ಳುತ್ತವೆ. ಮತ್ತು ಓಜಸ್ಸು ಶಕ್ತಿ, ಶಕ್ತಿ ದೈಹಿಕ ಶಕ್ತಿ ಎಂಬುದನ್ನು ಪ್ರಮುಖ ಶಕ್ತಿ, ಪ್ರಮುಖ ದೈಹಿಕ ಶಕ್ತಿ ಎಂದು ಅನುವಾದಿಸಬಹುದು. ಹೀಗಾಗಿ ಇದರ ರೂಪಕ ಉತ್ಪನ್ನ ಅನ್ನ ತೆಗೆದುಕೊಳ್ಳೋದಾದ್ರೆ ಉತ್ತಮಂ ಓಜ ಓಜೋ ಯಸ್ಯ ಸ ಇತಿ, ಉತ್ತಮಂ ಓಜೋ ಯಸ್ಯ ಸ ಇತಿ ಅಂದರೆ ಯಾರ ಶಕ್ತಿಯು ಸರ್ವೋಚ್ಚವಾಗಿದೆಯೋ ಅಂದ್ರೆ ಅತ್ಯುನ್ನತ ಅಥವಾ ಅತ್ಯುನ್ನತ ಗುಣಮಟ್ಟವಾಗಿದೆಯೋ ಅದನ್ನ ಉತ್ತಮ ಓಜಸ ಅಂತ ಕರಿತೀವಿ ಅಂತ ಓದುವ ಪದದ ಶಬ್ದದ ಅರ್ಥ. ಯೋಗಿಯು ಕರಗತ ಮಾಡಿಕೊಂಡಾಗ ಪ್ರಮುಖ ಸಾರವು ಅವನ ಆಧ್ಯಾತ್ಮಿಕ ಶಕ್ತಿ ಮತ್ತು ನೈತಿಕ ಧೈರ್ಯದ ಪ್ರಮುಖ ಮೂಲವಾಗಿದೆ. ಪ್ರಮುಖ ಸಾರ ಇಂದ್ರಿಯ ಮನಸ್ಸು, ಉಸಿರು ಮತ್ತು ಪ್ರಾಣ, ಜೀವಶಕ್ತಿ ಅಥವಾ ಚೈತನ್ಯ ಪರಸ್ಪರ ಸಂಬಂಧ ಹೊಂದಿದೆ. ಪ್ರಮುಖ ಸಾರ ಇಂದ್ರಿಯ ಮನಸ್ಸು, ಉಸಿರು ಮತ್ತು ಪ್ರಾಣ ಪರಸ್ಪರ ಸಂಬಂಧ ಹೊಂದಿದೆ. ಅಂದರೆ ಬ್ರಹ್ಮಚರ್ಯಕ್ಕೂ ಇಂದ್ರಿಯ ಮನಸ್ಸಿಗೂ ಉಸಿರಿಗೂ ಮತ್ತು ಪ್ರಾಣಕ್ಕೂ ಪರಸ್ಪರ ಸಂಬಂಧ ಹೊಂದಿದೆ ಅನ್ನೋದನ್ನ ಸ್ಪಷ್ಟವಾಗಿ ಎಲ್ಲ ಯೋಗಿಗಳು ಹೇಳಿದ್ದಾರೆ. ಇದು ಶರಣ ಸಾಹಿತ್ಯದಲ್ಲೂ ನಾವು ನೋಡ್ಬೋದು. ಸೊ ಇದು ಬೇರೆ ಬೇರೆ ನಾವು ಸಂದರ್ಭಗಳಲ್ಲೂ ಇದು ತತ್ಸಮಾನವಾದಂಥ ಅನುಭವಗಳನ್ನು ನಾವು ಅನೇಕ ಕಡೆ ಓದ್ತೇವೆ. ಒಂದರ ಮೇಲೆ ಹಿಡಿತ ಸಾಧಿಸುವುದರಿಂದ ಇತರ ಮೂರರ ಮೇಲೂ ನಿಯಂತ್ರಣ ಸಿಗುತ್ತದೆ. ಆಟೋಮೆಟಿಕ್ ಆಗಿ ಇತರ ಮೂರರ ಮೇಲೂ ಹಿಡಿತ ನಿಯಂತ್ರಣ ಸಿಗುತ್ತದೆ. 4 ಶಕ್ತಿಗಳನ್ನು ಏಕಕಾಲದಲ್ಲಿ ನಿಯಂತ್ರಿಸಲು ವೈಜ್ಞಾನಿಕ ಯೋಗ ತಂತ್ರಗಳನ್ನು ಬಳಸುವ ಭಕ್ತನು ಬೇಗನೆ ಉನ್ನತ ಪ್ರಜ್ಞೆಯನ್ನು ತಲುಪುತ್ತಾನೆ. ಉತ್ತಮೋಜಸ ಅಂದರೆ ಜೀವ ಬ್ರಹ್ಮಚರ್ಯವು ಭಕ್ತರಿಗೆ ಪ್ರಲೋಭನೆಗಳ ಶಕ್ತಿಗಳನ್ನು ಮತ್ತು ದುರಾಚಾರದ ಅಭ್ಯಾಸಗಳನ್ನು ಸೋಲಿಸಲು ಮತ್ತು ಆ ಮೂಲಕ ಜೀವಶಕ್ತಿಯನ್ನು ಸ್ಥೂಲ ಆನಂದದಿಂದ ದೈವಿಕ ಆನಂದಕ್ಕೆ ಮುಕ್ತಗೊಳಿಸಲು ಶಕ್ತಿಯನ್ನು ನೀಡುತ್ತದೆ. ಕಡೆಗೆ ಗುರುಜಿಯವರು ಕನ್ಕ್ಲೂಡ್ ಮಾಡೋದು, ಜೀವ ಬ್ರಹ್ಮಚರ್ಯವು ಭಕ್ತರಿಗೆ ಪ್ರಲೋಭನೆಗಳ ಶಕ್ತಿಗಳನ್ನು ಮತ್ತು ದುರಾಚಾರದ ಅಭ್ಯಾಸಗಳನ್ನು ಸೋಲಿಸಲು ಮತ್ತು ಆ ಮೂಲಕ ಜೀವಶಕ್ತಿಯನ್ನು ಸ್ಥೂಲ ಆನಂದದಿಂದ ಅಂದ್ರೆ ಭೌತಿಕ ಆನಂದದಿಂದ ದೈವಿಕ ಆನಂದಕ್ಕೆ ಮುಕ್ತಗೊಳಿಸಲು ಶಕ್ತಿಯನ್ನು ನೀಡುತ್ತದೆ. ಇನ್ನ 3ನೇದು ಚೇಕಿತಾನ. ಚೇಕಿತಾನ ಅಂದ್ರೆ ಆಧ್ಯಾತ್ಮಿಕ ಸ್ಮರಣೆ ಅಥವಾ ಸ್ಮೃತಿ ಅಂತ ತಗೊಂಡಿದ್ದಾರೆ. ಚೇಕಿತಾನ ಎಂದರೆ ಬುದ್ಧಿವಂತ. ಅದರ ಸಂಸ್ಕೃತ ಮೂಲ ಚಿತ್ನಿಂದ ಕಾಣಿಸಿಕೊಳ್ಳುವುದು, ಹೊಳೆಯುವುದು, ನೆನಪಿಟ್ಟುಕೊಳ್ಳುವುದು ಎಂಬ ಅರ್ಥಗಳು ಬರ್ತವೆ. ರೂಪಕ ಉತ್ಪನ್ನ ಶಬ್ದದ ರೂಪಕ ಉತ್ಪನ್ನ ಅರ್ಥ ತಗೊಳ್ಳೋದಾದ್ರೆ ಸಿಕೇತಿ ಜನಾತಿ ಇತಿ, ಸಿಕೇತಿ ಜನಾತಿ ಇತಿ ಅಂದ್ರೆ ಅವನು ನಿಜವಾದ ಜ್ಞಾನವನ್ನು ನೆನಪಿಸಿಕೊಳ್ಳುತ್ತಾನೆ, ಅರಿತುಕೊಳ್ಳುತ್ತಾನೆ. ಯಾರ ಗ್ರಹಿಕೆ ಸ್ಪಷ್ಟವಾಗಿದೆ, ಕೇಂದ್ರೀಕೃತವಾಗಿದೆಯೋ ಅದು ಎನ್ನುವ ಅರ್ಥ ಬರ್ತದೆ. ಪತಂಜಲಿಯ ಸ್ಮೃತಿ ಎಂದರೆ ಸ್ಮರಣೆ. ದೈವಿಕ ಮತ್ತು ಮಾನವ ಯೋಗಿಯು ದೇವರ ಪ್ರತಿರೂಪದಲ್ಲಿ ಮಾಡಲ್ಪಟ್ಟ ತನ್ನ ನಿಜವಾದ ಸ್ವರೂಪವನ್ನು ನೆನಪಿಸಿಕೊಳ್ಳುವ ಸಾಮರ್ಥ್ಯ ಇದು. ಯೋಗಿಯು ದೇವರ ಪ್ರತಿರೂಪದಲ್ಲಿ ಮಾಡಲ್ಪಟ್ಟ ತನ್ನ ನಿಜವಾದ ಸ್ವರೂಪವನ್ನು ನೆನಪಿಸಿಕೊಳ್ಳುವ ಸಾಮರ್ಥ್ಯ ಇದು. ಈ ನೆನಪು ಅವನ ಪ್ರಜ್ಞೆಯ ಮೇಲೆ ಕಾಣಿಸಿಕೊಂಡಾಗ ಅಥವಾ ಹೊಳೆಯುವಾಗ ಅದು ಅವನಿಗೆ ಆ ಬುದ್ಧಿವಂತಿಕೆ ಅಥವಾ ಸ್ಪಷ್ಟ ಗ್ರಹಿಕೆಯನ್ನು ನೀಡುತ್ತದೆ. ಅದು ಅವನ ಮಾರ್ಗವನ್ನು ಬೆಳಗಿಸಲು ಸಹಾಯ ಮಾಡುತ್ತದೆ. ಚೇಕಿತಾನ ಅಂದರೆ ಆಧ್ಯಾತ್ಮಿಕ ಸ್ಮರಣೆ. ಮನುಷ್ಯನನ್ನು ಭಗವಂತನನ್ನು ಮರೆತು ತನ್ನನ್ನು ತಾನು ದೇಹ ಬಂದಿಯೆಂದು ಪರಿಗಣಿಸುವಂತೆ ಮಾಡುವ ಭೌತಿಕ ಭ್ರಮೆಯನ್ನು ವಿರೋಧಿಸಲು ಸಿದ್ಧವಾಗಿ ನಿಂತಿದೆ. ಚೇಕಿತಾನ ಅಂದರೆ ತನ್ನ ಭೌತಿಕ ದೇಹವನ್ನ ಮರೆತು ಅದನ್ನ ವಿರೋಧಿಸುವಂತಹ ಒಂದು ಶಕ್ತಿಯಾಗಿ ನಿಂತಿರೋದೇ ನಿಜವಾಗಿ ಚೇಕಿತಾನ ಅನ್ನೋದರ ಅರ್ಥ. ಇನ್ನ 4ನೇದು ವಿರಾಟ ಪರಮಾನಂದ ಅಥವಾ ಸಮಾಧಿ. ದುರ್ಯೋಧನನು 5 ಪಾಂಡವರನ್ನು ತಮ್ಮ ರಾಜ್ಯದಿಂದ ಗಡೀಪಾರು ಮಾಡಿದಾಗ ಅವರು 12 ವರ್ಷಗಳ ಕಾಲ ಕಾಡಿನಲ್ಲಿ ಕಳೆಯಬೇಕು ಮತ್ತು 13ನೇ ವರ್ಷದಲ್ಲಿ ಅವರು ದುರ್ಯೋಧನನ ಗೂಢಾಚಾರದಿಂದ ಪತ್ತೆಯಾಗದೆ ಬದುಕಬೇಕು ಎಂಬ ಷರತ್ತುಗಳಿದ್ದವು. ಅಂದ್ರೆ 12 ವರ್ಷ
ವನವಾಸ, 1 ವರ್ಷ ಅಜ್ಞಾತವಾಸ. ಇದು ಷರತ್ತು ಅನ್ನೋದು ನಮಗೆ ಗೊತ್ತಿರುವಂತ ವಿಚಾರ. ಸೊ ಪಾಂಡವರು 13ನೇ ವರ್ಷವನ್ನು ರಾಜ ವಿರಾಟನ ಆಸ್ಥಾನದಲ್ಲಿ ವೇಷ ಧರಿಸಿ ಕಳೆದರು. ಭೌತಿಕ ಬಯಕೆಗಳು ಅಭ್ಯಾಸಗಳಾಗಿ ಸಂಪೂರ್ಣ ನಿಯಂತ್ರಣವನ್ನು ಪಡೆದ ನಂತರ ದೈಹಿಕ ರಾಜ್ಯವನ್ನು ದರೋಡೆಕೋರರಿಂದ ತೊಡೆದು ಹಾಕಲು 12 ವರ್ಷಗಳ ಚಕ್ರದ ಅಗತ್ಯವಿದೆ ಎಂಬುದು ರೂಪಕ ಮಹತ್ವವಾಗಿದೆ. ಯಾವುದೇ ಒಂದು ವಿದ್ಯೆಯನ್ನ ಸಿದ್ಧಿಸ್ಕೊಳ್ಬೇಕಾಗಿದ್ರೆ ಹಲವಾರು ಕಡೆ ಇದ್ರ ಆರ್ಷ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಯಾವುದೇ ಒಂದು ವಿದ್ಯೆಯನ್ನ ನಾವು ಸಿದ್ಧಿಯನ್ನು ಪಡಿಬೇಕು ಅಂತಂದ್ರೆ 12 ವರ್ಷಗಳ ನಿರಂತರ ಸತತವಾದ ಶ್ರದ್ಧಾಯುಕ್ತವಾದ ಅಭ್ಯಾಸ ಮಾಡಬೇಕು ಅನ್ನೋದು ಎಲ್ಲ ಸಾಹಿತ್ಯಗಳಿಗೂ ಅನ್ವಯ ಆಗುವಂತ ವಿಚಾರಗಳು, ಆರ್ಷ ಗ್ರಂಥಗಳು. ವಿಶೇಷವಾಗಿ ಸನಾತನ ಧರ್ಮ ಆರ್ಷ ಗ್ರಂಥಗಳಲ್ಲಿ ಇದೆಲ್ಲದೂ ಉಲ್ಲೇಖ ಇದೆ. ಅದರ ಅರ್ಥ ಏನು ಈ ಮಹಾಭಾರತದಲ್ಲೂ ಅಂತಂದ್ರೆ ಅದೇ ಗೂಢಾರ್ಥವನ್ನು ತಿಳಿಸುತ್ತೆ. 12 ವರ್ಷ ಸತತವಾಗಿ ನಾವು ಅಭ್ಯಾಸಶೀಲರಾಗಿರ್ಬೇಕು. ಜೊತೆಗೆ 13ನೇ ವರ್ಷ ದರೋಡೆಕೋರರಿಂದ, ದೈಹಿಕ ರಾಜ್ಯವನ್ನು ದರೋಡೆಕೋರರಿಂದ ತೊಡೆದು ಹಾಕಲು 12 ವರ್ಷಗಳ ಚಕ್ರದ ಅಗತ್ಯವಿದೆ ಅನ್ನೋದು ಇಲ್ಲಿ ರೂಪಕವಾಗಿ ಬಳಸ್ಕೊಂಡಿದ್ದಾರೆ. 13ನೇ ವರ್ಷ ವನವಾಸ ಯಾಕೆ ಅಂತಂದ್ರೆ ಸರಿಯಾದ ತಾರತಮ್ಯದ ಗುಣಗಳು ತಮ್ಮ ರಾಜ್ಯವನ್ನು ಮರಳಿ ಪಡೆಯುವ ಮೊದಲು ಭಕ್ತನು ಸಮಾಧಿ ಧ್ಯಾನದಲ್ಲಿನ ತನ್ನ ಅನುಭವಗಳಿಂದ ಆ ಗುಣಗಳನ್ನು ಸೆಳೆಯಬೇಕು ಮತ್ತು ನಂತರ ಭೌತಿಕ ದೇಹ ಮತ್ತು ಇಂದ್ರಿಯಗಳ ಮೂಲಕ ವ್ಯಕ್ತಪಡಿಸುವಾಗ ಅವುಗಳನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ತಾರತಮ್ಯದ ಗುಣಗಳು ಹೀಗೆ ತಮ್ಮ ಶಕ್ತಿಯನ್ನು ಸಾಬೀತುಪಡಿಸಿದಾಗ ಅವರು ತಮ್ಮ ದೈಹಿಕ ರಾಜ್ಯವನ್ನು ಮರಳಿ ಪಡೆಯಲು ಆಧ್ಯಾತ್ಮಿಕ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ. ಹೀಗಾಗಿ ವಿರಾಟವು ಪತಂಜಲಿಯ ಸಮಾಧಿಯನ್ನು ಪ್ರತಿನಿಧಿಸುತ್ತದೆ. ಸೊ ಹಾಗಾಗಿ ವಿರಾಟ ಅಂದ್ರೆ ಪತಂಜಲಿಯ ಸಮಾಧಿಯನ್ನು ಪ್ರತಿನಿಧಿಸುತ್ತದೆ. ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ. ಧ್ಯಾನದಲ್ಲಿ ದೈವಿಕ ಒಕ್ಕೂಟದ ತಾತ್ಕಾಲಿಕ ಸ್ಥಿತಿಗಳು. ಇದರಿಂದ ಯೋಗಿ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುತ್ತಾನೆ. ವಿರಾಟವು ಸಂಸ್ಕೃತ ವಿ ರಾಜ್ನಿಂದ ಬಂದಿದೆ. ವಿ ರಾಜ್ ಅನ್ನುವ ಪದದ ಒಂದು ಅರ್ಥ ಆಳಲು ಹೊರಹೊಮ್ಮಲು ಅನ್ನೋದರ ಅದರ ಸಂಕ್ಷಿಪ್ತ ಅರ್ಥ. ವಿ ಎಂಬುದು ಭಿನ್ನತೆ. ಇಲ್ಲಿ ವಿ ಅನ್ನುವ ಪ್ರತ್ಯಯವನ್ನ ಸೇರಿಸಿದ್ದಾರೆ. ರಾಟ್ ಅನ್ನೋದಕ್ಕೆ ವಿ ಅನ್ನುವ ಪ್ರಿಫಿಕ್ಸ್ ಅನ್ನ ಸೇರಿಸಿದ್ದಾರೆ. ವಿರೋಧವನ್ನು ವ್ಯಕ್ತಪಡಿಸುತ್ತದೆ. ಇದು ಸಾಮಾನ್ಯ ರೀತಿಯಲ್ಲಿ ಆಳುವುದು ಮತ್ತು ಸಮಾಧಿಯಲ್ಲಿ ಅನುಭವಿಸಿದ ದೈವಿಕ ಪ್ರಜ್ಞೆಯಿಂದ ಆಳುವುದು ಅಥವಾ ಆಳುವುದರ ನಡುವಿನ ವ್ಯತ್ಯಾಸವನ್ನು ಸೂಚಿಸುತ್ತದೆ. ರೂಪಕ ಉತ್ಪನ್ನ ವಿಶೇಷೇಣ. ಸೊ ವಿ ಅಂದ್ರೆ ವಿಶೇಷೇಣ ಅಂತ, ಆತ್ಮನಿ ರಾಜತೆ ಇತಿ ಅಂತ ಅರ್ಥ. ವಿರಾಟ ಅಂದ್ರೆ ವಿಶೇಷೇಣ ಆತ್ಮಾನಿ ರಾಜತೆ ಇತಿ ಅನ್ನುವುದು ಅರ್ಥ. ಅಂದ್ರೆ ತನ್ನ ಆಂತರಿಕ ಆತ್ಮದಲ್ಲಿ ಸಂಪೂರ್ಣವಾಗಿ ಮುಳುಗಿರುವವನು ಅನ್ನುವುದು ಆ ಶಬ್ದದ ಅರ್ಥ. ಸೊ ವಿಶೇಷೇಣ ಆತ್ಮನೇ ರಾಜತೆ ಅಂದ್ರೆ ವಿಶೇಷವಾಗಿ ತನ್ನ ಆತ್ಮವನ್ನ ಸಂಪೂರ್ಣವಾದಲ್ಲಿ ಮುಳುಗಿರುವನು. ಯಾರು ಆಡಳಿತವನ್ನು ಮಾಡ್ತಾನೆ ತನ್ನ ಆತ್ಮವನ್ನ, ಅವನು ವಿರಾಟ ಅನ್ನೋ ಒಂದು ಪದದ ಅರ್ಥ, ಶಬ್ದದ ಅರ್ಥ. ಸಮಾಧಿಯ ಪ್ರಭಾವ ಅಥವಾ ನಿಯಮದ ಅಡಿಯಲ್ಲಿ ಭಕ್ತನು ಸ್ವತಃ ಪ್ರಕಾಶಿಸಲ್ಪಡುತ್ತಾನೆ ಮತ್ತು ದೈವಿಕ ಬುದ್ಧಿವಂತಿಕೆಯಿಂದ ತನ್ನ ಕಾರ್ಯಗಳನ್ನು ನಿಯಂತ್ರಿಸುತ್ತಾನೆ. ವಿರಾಟ ಸಮಾಧಿ ಆಳವಾದ ಸಮಯದಲ್ಲಿ ಭಗವಂತನೊಂದಿಗೆ ಏಕತೆಯ ಸ್ಥಿತಿ. ಸೊ ಕೊನೆಗೆ ಹೇಳ್ತಾರೆ, ವಿರಾಟ ಸಮಾಧಿ ಆಳವಾದ ಸಮಯದಲ್ಲಿ ಭಗವಂತನೊಂದಿಗೆ ಏಕತೆಯ ಸ್ಥಿತಿ. ಧ್ಯಾನವು ಆತ್ಮವು ತನ್ನ ಅಹಂಕಾರ ಸ್ವಭಾವದ ಮೂಲಕ ಒಂದೇ ನಿಜವಾದ ಆತ್ಮವನ್ನು ಅಲ್ಲ, ಬದಲಾಗಿ ವಸ್ತುವಿನ ವೈವಿಧ್ಯಮಯ ರೂಪಗಳು ಮತ್ತು ವಿರುದ್ಧಾರ್ಥಗಳ ಜೋಡಿಗಳನ್ನು ನೋಡುವಂತೆ ಮಾಡಿರುವ ಭ್ರಮೆಯನ್ನು ಹೋಗಲಾಡಿಸುತ್ತದೆ. ನೆಕ್ಸ್ಟ್ 5ನೇದು ಕಾಶಿರಾಜ. ಸೊ ಕಾಶಿರಾಜ ಅಂದ್ರೆ ಡಿಸ್ಕ್ರಿಮಿನೇಟಿವ್ ಇಂಟೆಲಿಜೆನ್ಸಿ ಅಂತ ತಗೊಂಡಿದ್ದಾರೆ, ಅಥವಾ ಪ್ರಜ್ಞಾ ಅಂತ ತಗೊಂಡಿದ್ದಾರೆ. ಸೊ ಕಾಶಿರಾಜ ಎಂಬ ಪದವು ಕಾಶಿ ಅಂದರೆ ಹೊಳೆಯುವ, ಅದ್ಭುತ ಅಂತ. ಸೊ ಅದ್ಭುತವಾಗಿ ಹೊಳೆಯುವಂಥದ್ದು ಅಂತ. ಕಾಶಿ ಅಂದ್ರೆ ಅದ್ಭುತವಾಗಿ ಹೊಳೆಯುವಂಥದ್ದು. ಮತ್ತು ರಾಜ ಅಂದರೆ ಆಳುವುದು ಅಥವಾ ಹೊಳೆಯುವುದು ಅಂತ ಅರ್ಥ.
ಎಂಬ ಪದಗಳಿಂದ ಬಂದಿದೆ. ಇದರ ಅರ್ಥ ಬೆಳಕಿನೊಂದಿಗೆ ಅಥವಾ ಅದ್ಭುತ ರೀತಿಯಲ್ಲಿ ಆಳ್ವಿಕೆ ಮಾಡುವುದು. ಸರಳವಾದ ಅರ್ಥ ಅದ್ಭುತ ರೀತಿಯಲ್ಲಿ ಆಳ್ವಿಕೆ ಮಾಡುವುದು, ಒಡೆಯುವುದು ಅಥವಾ ಅದ್ಭುತ ರೀತಿಯಲ್ಲಿ ಆಳ್ವಿಕೆ ಮಾಡುವುದು ಅನ್ನೋದು ಅರ್ಥ. ಆದರೆ ತೋರಿಕೆಯ ಇಂದಿನ ವಸ್ತುವನ್ನು ಬಹಿರಂಗಪಡಿಸುವ ಬೆಳಕು. ಅಂದರೆ ಈ ತೋರಿಕೆಯ ಇಂದಿನ ವಸ್ತುವನ್ನು ಬಹಿರಂಗಪಡಿಸುವಂತ ಬೆಳಕು ಕಾಶಿರಾಜ ಅನ್ನೋದು. ಅದರ ಶಬ್ದದ ಅರ್ಥ ರೂಪಕ ಉತ್ಪನ್ನ ಈ ರೀತಿ ಇದೆ: ಪದಾರ್ಥಾನ್ ಕಾಶ್ಯಾನ್ ಪ್ರಕಾಶಯನ್ ರಾಜತೆ ವಿಭಾತಿ ಇತಿ. ಅಂದ್ರೆ ಯಾರ ಪ್ರಕಾಶವು ಇತರ ವಿಷಯಗಳನ್ನು ಒಳೆಯುವಂತೆ ಮಾಡುತ್ತದೆ, ಅಂದ್ರೆ ನಿಖರವಾಗಿ ಬಹಿರಂಗಪಡಿಸಲು ಸಹಾಯಕ ಆಗ್ತದೆ, ಅದು ಕಾಶಿರಾಜ. ಪಾಂಡವರ ಈ ಮಿತ್ರನು ಪತಂಜಲಿಯ ಪ್ರಜ್ಞಾ, ವಿವೇಚನಶೀಲ, ಬುದ್ಧಿಮತ್ತೆಯ ಒಳನೋಟ ಅಥವಾ ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತಾನೆ. ಇದು ಭಕ್ತನಲ್ಲಿ ಪ್ರಮುಖ ಜ್ಞಾನೋದಯದ ಸಾಮರ್ಥ್ಯವಾಗಿದೆ. ಇದು ಭಕ್ತನಲ್ಲಿ ಪ್ರಮುಖ ಜ್ಞಾನೋದಯದ ಸಾಮರ್ಥ್ಯವಾಗಿದೆ. ಪ್ರಜ್ಞಾವು ವಿದ್ವಾಂಸನ ಕೇವಲ ಬುದ್ಧಿಶಕ್ತಿಯಲ್ಲ, ತರ್ಕ, ಕಾರಣ ಮತ್ತು ಸ್ಮರಣೆಯಿಂದ ಬದ್ಧವಾಗಿದೆ. ಆದರೆ ಪರಮಜ್ಞಾನಿಯ ದೈವಿಕ ಸಾಮರ್ಥ್ಯದ ಅಭಿವ್ಯಕ್ತಿಯಾಗಿದೆ. ಈ ಪ್ರಜ್ಞೆ ಸಾಮಾನ್ಯ ಮಟ್ಟದ್ದಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ಕಾಶಿರಾಜ ಅಂದ್ರೆ ಜ್ಞಾನದ ಮೂಲಕ ಒಳೆಯುವಂಥದ್ದು. ಅದು ಕೇವಲ ಬುದ್ಧಿಶಕ್ತಿ ಅಲ್ಲ, ತರ್ಕ, ಕಾರಣ ಮತ್ತು ಸ್ಮರಣೆಯಿಂದ ಬದ್ಧವಾಗಿದೆ. ಯಾವ ಜ್ಞಾನ ನಾವು ಪಡಿತೀವಿ, ಜ್ಞಾನ ಎಲ್ಲವೂ ಸಹಿತ ತರ್ಕಬದ್ಧವಾಗಿರೋದು, ಕಾರಣಬದ್ಧವಾಗಿರೋದು, ಸ್ಮರಣೆಯ ಬದ್ಧವಾಗಿರೋದು ಅನ್ನೋದನ್ನ ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ತಾರತಮ್ಯದ ಬುದ್ಧಿಶಕ್ತಿಯುಳ್ಳ ಕಾಶಿರಾಜನು ಭಕ್ತನನ್ನು ಸುಳ್ಳು ತಾರ್ಕಿಕತೆಯ ಕುತಂತ್ರದ ಪಡೆಗಳಿಂದ ಸಿಕ್ಕಿಕೊಳ್ಳದಂತೆ ರಕ್ಷಿಸುತ್ತಾನೆ. ಎಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಸುಳ್ಳು ತಾರ್ಕಿಕತೆಯ ಕುತಂತ್ರದ ಪಡೆಗಳಿಂದ ಸಿಕ್ಕಿಕೊಳ್ಳದಂತೆ ರಕ್ಷಿಸುತ್ತಾನೆ. ಅಂದ್ರೆ ಯಾವುದಕ್ಕೂ ಇವತ್ತೇನು ವಿಜ್ಞಾನ ನಾವು ಕೇವಲ ಎಲ್ಲವೂ ತರ್ಕಬದ್ಧವಾಗಿರುತ್ತೆ ಅಂತ ಹೇಳ್ತೀವಿ. ಎಲ್ಲಿ ವಿಜ್ಞಾನ ತರ್ಕಬದ್ಧವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನ ಮುಂದುವರೆದು ಯೋಗ ವಿಜ್ಞಾನ ಹೇಳುತ್ತೆ ಅನ್ನೋದು ನೀವು ಹೆಚ್ಚಿಗೆ ಆಸಕ್ತಿ ಇರೋರು ವಿಜ್ಞಾನ ಮತ್ತು ಆಧ್ಯಾತ್ಮ ಅನ್ನುವ ಪುಸ್ತಕ ಇದೆ, ಅದನ್ನ ಓದ್ಬೋದು. ಹೆಚ್ಚಾಗಿ ಅದರಲ್ಲಿ ತುಂಬಾ ವಿವರಗಳಿದೆ. ಯಾವಾಗಲೂ ಸಂದರ್ಭವಾಗಿ ಬೇಕಾದ್ರೆ ಅಲ್ಲಲ್ಲಿ ಹೇಳ್ತೇನೆ. ರಾಮಕೃಷ್ಣ ಆಶ್ರಮದಿಂದ ಸಣ್ಣ ಪುಸ್ತಕ, ಅದು ತುಂಬಾ ಸಣ್ಣ ಪುಸ್ತಕ, ವಿಜ್ಞಾನ ಮತ್ತು ಆಧ್ಯಾತ್ಮ. ಹಾಗಾಗಿ ಮುಂದುವರೆದಂತ ಯೋಗಿ ಭಕ್ತನನ್ನು ಸುಳ್ಳು ತಾರ್ಕಿಕತೆಯ ಕುತಂತ್ರದ ಪಡೆಗಳಿಂದ ಸಿಕ್ಕಿಕೊಳ್ಳದಂತೆ ರಕ್ಷಿಸುತ್ತಾನೆ. ಇನ್ನು 6ನೇದು ದೃಪದ. ದೃಪದ ಅಂದ್ರೆ ತೀವ್ರ ನಿರುತ್ಸಾಹ ಅಥವಾ ತೀವ್ರ ಸಂವೇಗ ಅಂತ ತಗೊಂಡಿದ್ದಾರೆ. ತೀವ್ರ ನಿರುತ್ಸಾಹ, ತೀವ್ರ ಸಂವೇಗ. ದೃಪದ ಪದದ ಸಂಸ್ಕೃತದ ಮೂಲಗಳ ಅಕ್ಷರಶಃ ಅನುವಾದವೆಂದರೆ ಧ್ರುವ್ ಓಡುವುದು, ಆತುರಪಡಿಸುವುದು ಮತ್ತು ಪದ ವೇಗ ಅಥವಾ ಹೆಜ್ಜೆ. ಈ ಪದದ ರೂಪಕ ಉತ್ಪನ್ನ ಹೇಗಾಗಿದೆ ಅಂದ್ರೆ ಧೃತಂ ಪದಂ ಯಸ್ಯ ಸ ಇತಿ. ಧೃತಂ ಪದಂ ಯಸ್ಯ ಸ ಇತಿ ಅಂದ್ರೆ ವೇಗವಾಗಿ ಹೆಜ್ಜೆ ಹಾಕುವವನು ಅನ್ನುವ ಅರ್ಥ. ಇದರ ಸೂಚಿತ ಅರ್ಥವು ವೇಗವಾಗಿ ಮುಂದುವರಿಯುವವನು. ಇದು ಪತಂಜಲಿಯ ತೀವ್ರ ಸಂವೇಗದೊಂದಿಗೆ ಸಂಬಂಧ ಹೊಂದಿದೆ. ಅಕ್ಷರಶಃ TRO ತೀವ್ರ ಮತ್ತು ಸಂವೇಗ. ಸಂ ಅಂದ್ರೆ ಒಟ್ಟಿಗೆ ಮತ್ತು ವಿಗ್ ಎಂದರೆ ವೇಗವಾಗಿ ಚಲಿಸುವುದು, ವೇಗಗೊಳಿಸುವುದು. ಸಂವೇಗ ಎಂಬ ಪದದ ಅರ್ಥವು ಹೀಗೆ ಬಂದಿದೆ ಅನ್ನೋದು ದೃಪದ ಅನ್ನುವ ಪದ. ಲೋಕದ ವಸ್ತುಗಳ ಬಗ್ಗೆ ನಿರಾಸಕ್ತಿಯ ಮುಕ್ತಿಯ ತೀವ್ರ ಹಂಬಲದಿಂದ ಉಂಟಾಗುತ್ತದೆ. ಲೋಕದ ವಸ್ತುಗಳು ಮತ್ತು ಕಾಳಜಿಗಳಿಂದ ಈ ನಿರ್ಲಿಪ್ತ ಬೇರ್ಪಡುವಿಕೆಯನ್ನು ಗೀತೆಯಲ್ಲಿ ವೈರಾಗ್ಯ ಎಂದು ಬೇರೆಡೆ ಉಲ್ಲೇಖಿಸಲಾಗಿದೆ. ಪತಂಜಲಿ ಹೇಳುವಂತೆ, ಮೊದಲೇ ಉಲ್ಲೇಖಿಸಿದಂತೆ, ಯೋಗದ ಗುರಿಯು ತೀವ್ರ ಸಂವೇಗವನ್ನು ಹೊಂದಿರುವವರು ಹತ್ತಿರದಲ್ಲಿ, ಅಂದರೆ ಅದನ್ನು ಬೇಗನೆ ತಲುಪಬಹುದು. ಈ ತೀವ್ರವಾದ ನಿರಾಸಕ್ತಿಯು ನಕಾರಾತ್ಮಕ ನಿರಾಸಕ್ತಿ ಅಥವಾ ತ್ಯಜಿಸುವಿಕೆಯ ವಂಚಿತ ಸ್ಥಿತಿಯಲ್ಲ. ಸೊ ಈ ತೀವ್ರವಾದ ನಿರಾಸಕ್ತಿ ತನ್ನನ್ನೇ ತಾನು ವಂಚಿಸಿಕೊಳ್ಳುವಂತ ನಿರಾಸಕ್ತಿಯ ಸ್ಥಿತಿಯಲ್ಲ. ಈ ಪದದ ಅರ್ಥವು ಆಧ್ಯಾತ್ಮಿಕ ಗುರಿಯನ್ನು ಸಾಧಿಸಲು ಅಂತಹ ಉತ್ಕಟ ಭಕ್ತಿಯನ್ನು ಒಳಗೊಳ್ಳುತ್ತದೆ.
ಸೊ ಈ ನಿರಾಸಕ್ತಿ ಯಾವ ರೀತಿಯಲ್ಲಿ ಇರಬೇಕು? ಸಕಾರಾತ್ಮಕವಾದ ನಿರಾಸಕ್ತಿ. ಅದು ಆಧ್ಯಾತ್ಮಿಕ ಗುರಿಯನ್ನು ಸಾಧಿಸಲು ಬೇಕಾಗುವಂತ ಉತ್ಕಟ ಭಕ್ತಿಯನ್ನ ಒಳಗೊಳ್ಳುತ್ತದೆ. ಅದು ಭಕ್ತನನ್ನು ಸಕಾರಾತ್ಮಕ ಕ್ರಿಯೆ ಅಥವಾ ಮಾನಸಿಕ ತೀವ್ರತೆಗೆ ಪ್ರಚೋದಿಸುತ್ತದೆ. ಪ್ರಪಂಚದ ಹಂಬಲವು ಸ್ವಾಭಾವಿಕವಾಗಿ ಭಗವಂತನಿಗೆ ಈಡೇರಿಸುವ ಬಯಕೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಭಕ್ತನನ್ನು ತನ್ನ ಆಧ್ಯಾತ್ಮಿಕ ಗುರಿಯಿಂದ ದೂರವಿಡಲು ಪ್ರಯತ್ನಿಸುವ ಭೌತಿಕ ಮೋಹದ ಬಲವಾದ ಸೈನ್ಯದ ವಿರುದ್ಧದ ಹೋರಾಟವನ್ನು ದೃಪದ ಅಂದರೆ ತೀವ್ರ ನಿರಾಸಕ್ತಿಯು ಬೆಂಬಲಿಸುತ್ತದೆ. ಸೊ ಮುಂದಿನ ಪಾಂಡವ ಮಿತ್ರರು ಯೋಗದ ಅಗತ್ಯತೆಗಳನ್ನು ಪ್ರತಿನಿಧಿಸುತ್ತಾರೆ. ಹೀಗೆ ಇವೆಲ್ಲ ಏನು ಯೋಗ ಸಾಧನೆಗೆ ಬೇಕಾಗಿರುವಂತ ವಿವಿಧ ಅಂಶಗಳನ್ನ ಸೂಚಿಸುವಂಥವು. ಆದರೆ ಮುಂದಿನ ಯೋಧರೇನಿದ್ದಾರೆ, ದೃಷ್ಟಕೇತುವಿಂದ ಹಿಡ್ಕೊಂಡು ಮುಂದಿನ ಯೋಧರೇನಿದ್ದಾರೆ, ಅವರೆಲ್ಲರೂ ರಾಜಯೋಗದ 8 ಅಗತ್ಯ ಹಂತಗಳನ್ನ ತಿಳಿಸುವಂಥವ್ರು. ರಾಜಯೋಗದ 8 ಅಗತ್ಯ ಹಂತಗಳನ್ನು ಇವರು ಬಾಹ್ಯವಾಗಿ ನಮಗೆ ಬೆಂಬಲವನ್ನು ಸೂಚಿಸುವಂತ ಆಂತರಿಕ ಶಕ್ತಿಗಳಾಗಿ ನಿಲ್ತವೆ. ಇವು ನಿಜವಾಗಿಯೂ ನೇರವಾಗಿ 8 ಹಂತಗಳನ್ನು ಸೂಚಿಸ್ತವೆ ಮುಂದಿನ ಯೋಧರು. ಸೊ ಅದನ್ನ ಮುಂದೆ ಹೇಳ್ತಾ, ಈ ಯೋಗಾಂಗಗಳು ಅಥವಾ ಯೋಗದಾಂಗಗಳು ಪತಂಜಲಿಯ ಯೋಗದ 8 ಪಟ್ಟು ಮಾರ್ಗ ಎಂದು ಕರೆಯಲ್ಪಡುತ್ತವೆ. ಅವುಗಳನ್ನು ಅವರ ಯೋಗ ಸೂತ್ರಗಳು 11:29ರಲ್ಲಿ ಎಣಿಸಲಾಗಿದೆ. ಯಮ ಅಂದರೆ ನೈತಿಕ ನಡವಳಿಕೆ, ಅನೈತಿಕ ಕ್ರಿಯೆಗಳನ್ನು ತಪ್ಪಿಸುವುದು. ಯಮ ಅಂದರೆ ನೈತಿಕ ನಡವಳಿಕೆ, ಅನೈತಿಕ ಕ್ರಿಯೆಗಳನ್ನ ತಪ್ಪಿಸುವುದು ಯಮ. ನಿಯಮ ಧಾರ್ಮಿಕ ಆಚರಣೆಗಳು. ಸೊ ಯಾವುದನ್ನ ಮಾಡಬಾರ್ದು ಅದು ಮುಂದೆ ಹೇಳ್ತಾರೆ ವಿವರವಾಗಿ. ಅದು ಯಮ ಆದರೆ ಯಾವುದನ್ನ ಮಾಡಲೇಬೇಕು ಅದು ನಿಯಮ. ಸೊ ವಿಧಿ ನಿಯಮ ಅಂತಾರೆ. ನಿಯಮ ಅಂದ್ರೆ ಮಾಡಲೇಬೇಕಾದದಕ್ಕೆ ನಿಯಮ ಅಂತೀವಿ. ಹಾಗಾಗಿ ಧಾರ್ಮಿಕ ಆಚರಣೆಗಳು ನಿಯಮ. ಆಸನ ದೈಹಿಕ ಮತ್ತು ಮಾನಸಿಕ ನಿಯಂತ್ರಣಕ್ಕಾಗಿ ಸರಿಯಾದ ಭಂಗಿ. ಶ್ವಾಸನ ಅಂದ್ರೇನು? ಮಾನಸಿಕ ಅಥವಾ ದೈಹಿಕ ನಿಯಂತ್ರಣಕ್ಕೆ ಸರಿಯಾದ ಯಾವ ಭಂಗಿ ಇದೆಯೋ ಅದು ಭಂಗಿ. ಪ್ರಾಣಾಯಾಮ ಪ್ರಾಣ ಅಥವಾ ಜೀವಶಕ್ತಿಯ ನಿಯಂತ್ರಣ. ಶ್ವಾಸನದಲ್ಲಿ ದೈಹಿಕ ಮಾನಸಿಕ ನಿಯಂತ್ರಣ ಆದ್ರೆ ಪ್ರಾಣಾಯಾಮದಲ್ಲಿ ಪ್ರಾಣದ ನಿಯಂತ್ರಣ ಅಥವಾ ಪ್ರಾಣಶಕ್ತಿಯ ನಿಯಂತ್ರಣ ಆಗುತ್ತೆ. ಪ್ರತ್ಯಾಹಾರ ಮನಸ್ಸಿನ ಅಂತರೀಕರಣ. ಸೊ ಆಹಾರ ಅಂದ್ರೆ ತಿನ್ನುವುದು, ಪ್ರತ್ಯಾಹಾರ ಅಂದ್ರೆ ಸೇವಿಸುವುದು ಅನ್ನೋ ಅರ್ಥ. ಆಹಾರ ಅನ್ನೋ ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ. ತೆಗೆದುಕೊಳ್ಳುವುದು, ಸೇವಿಸುವುದು ಅಂತ ಆಹರಣ ಅಂದ್ರೆ. ಪ್ರತ್ಯಾಹಾರ ಅಂದ್ರೆ ವಿರುದ್ಧವಾಗಿ ತೆಗೆದುಕೊಳ್ಳದೇ ಇರುವುದು ಅಂದ್ರೆ ಮನಸ್ಸಿನ ಅಂತರೀಕರಣ ಅನ್ನೋದು ಅರ್ಥ. ಸೊ ಧಾರಣ ಅಂದರೆ ಏಕಾಗ್ರತೆ. ಧ್ಯಾನ ಅದು ಧ್ಯಾನ, ಅದಕ್ಕೆ ಮತ್ತೆ ವಿಶೇಷತೆ ಇಲ್ಲ, ವಿಶೇಷ ಅರ್ಥಗಳಿಲ್ಲ. ಸಮಾಧಿ ದೈವಿಕ ಒಕ್ಕೂಟ. ಸೊ ಹೀಗೆ 8 ಅಂಶಗಳನ್ನ ಹೇಗೆ ಮುಂದಿನ ಆಧ್ಯಾತ್ಮಿಕ ಸೈನಿಕರು ನಮಗೆ ತೋರಿಸ್ಕೊಡ್ತಾರೆ ಅನ್ನೋದನ್ನ ನಾವು ವಿವರವಾಗಿ ನೋಡೋಣ. ದುಷ್ಟಕೇತುವಿಂದ ಹಿಡ್ಕೊಂಡು 8 ಜನ ಸೈನಿಕರ ಬಗ್ಗೆ ನಾಳೆ ತಿಳ್ಕೊಳ್ಳೋಣ. ಜೈ ಗುರು.